ನಮಸ್ತೆ ಅಮ್ಮ. ಅಮ್ಮ ನಿಮ್ ಹೆಸರುಪಾ? ಲಕ್ಷ್ಮಿ. ಲಕ್ಷ್ಮಿ ಅಂತ. ಎಲ್ಲಿಂದ ಬರುವಂತದ್ದು? ಮಾಗಡಿ ರೋಡ್. ಮಾಗಡಿ ರೋಡ್ ಇಂದ. ಏನ್ ಪ್ರಾಬ್ಲಮ್ಸ್ ಇಂದ ಸರಾಕೆರೆಗೆ ಬಂದ್ರಿ? ಮಂಡಿ ನೋವು, ಸುಸ್ತು, ಹಾ ಆಯಾಸ ಆಗ್ತಾ ಇತ್ತು, ಹಾ ಬೆನ್ನು ನೋವು. ಹಾ ಇವಾಗ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು ಅಂತ ಹೇಳ್ತಾ ಇದೀರಲ್ಲ, ಇದಕ್ಕೆಲ್ಲ ಮುಂಚೆ ಸರಾಕೆರೆಗೆ ಬರೋದ್ಕಿಂತ ಮುಂಚೆ ಏನಕ್ಕೂ ತೋರ್ಸಿರ್ಲಿಲ್ವಾ? ಮಾತ್ರೆ ತಗೊಂತಾ ಇದ್ದೆ ನೋವಿದ್ದಾಗ. ನೋವಿದ್ದಾಗ ಮಾತ್ರ ತಗೊಳ್ತಾ ಇದ್ರಿ. ಮಂಡಿ ನೋವು ಅಂತ ಹೇಳ್ತಿದಿರಲ್ಲ, ಹೇಗಿತ್ತು ಮಂಡಿ ನೋವು? ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಐತೆ ಇನ್ನ. ಬೆನ್ನು ನೋವಂತೂ ಇಲ್ಲ. ಬೆನ್ನು ನೋವಂತೂ ಇಲ್ವೇ ಇಲ್ಲ. ಏನಾಗಿತ್ತು ಬೆನ್ನು ನೋವು ಅಂದ್ರೆ? ಏನು ಮಾಡ್ತಾ ಇತ್ತು ಕೆಲಸ, ನೋವ್ತಾ ಇತ್ತು, ಅದ್ರಿಂದ ಇಲ್ಲ. ಆಯಾಸ ಇವಾಗ ನಡೆದ್ರು ಇಲ್ಲ. ಆಯಾಸ ಅಂದ್ರೆ ಉಪ್ಸ ಬರೋದು. ಉಪ್ಸ ಬರೋದು ಅಂದ್ರೆ ವೀಸಿಂಗ್ ತರ ಉಪ್ಸ ಬರೋದು, ಇವಾಗ ಅದಿಲ್ಲ. ಎಷ್ಟ್ ದೂರ ನಡೆದ್ರು ಏನು ಅನ್ಸಲ್ಲ. ಇವಾಗ ಪೂರ್ತಿಯಾಗಿ ಕಮ್ಮಿ ಆಗಿದೆ. ಅಂದ್ರೆ ಮುಂಚೆ ಎಷ್ಟು ದೂರ ನಡೆದ್ರೆ ನಿಮ್ಗೆ ಉಪ್ಸ ಬರೋದು? ನೋವು ಬರೋದು. ಸ್ವಲ್ಪ ಒಂದ್ 10 ಹೆಜ್ಜೆ ಇಟ್ಬಿಟ್ಟೆ ಬರೋದು. 10 ಹೆಜ್ಜೆ ಇಟ್ಬಿಟ್ರು ಉಪ್ಸ ಬರೋದು. ಇವಾಗ ಎಷ್ಟ್ ದೂರ ನಡೆದ್ರು ಏನು ಉಪ್ಸ ಬರ್ತಾ ಇಲ್ಲ. ಓಕೆ ಅಮ್ಮ, ಮಂಡಿ ನೋವು ಸ್ವಲ್ಪ ಐತೆ. ಸ್ವಲ್ಪ ಐತೆ. ಹಳೇದಲ್ವಾ? ಹಳೇದು. ಅಮ್ಮ, ಇವಾಗ ಮಂಡಿ ನೋವು ಅಂತ ಹೇಳ್ತಿದ್ದೀರಲ್ಲ, ಮುಂಚೆ ಹೇಗಿತ್ತು? ಇಲ್ಲಿ ಬರೋದಕ್ಕಿಂತ ಮುಂಚೆ ಎಷ್ಟ್ ಕಷ್ಟ ಪಡ್ಕೊಂಡ್ ಬರ್ತಿದ್ರಿ ಮಂಡಿ ನೋವಿಗೆ? ಇವಾಗ ಹೇಗಿದೆ? ಈಗ ಸ್ವಲ್ಪ ಪರವಾಗಿಲ್ಲ. ಅವಾಗಿನ್ನ ಅವಾಗ ಅಂದ್ರೆ ತುಂಬಾ ನೋವು ಆಗ್ತೈತಿ, ನೋವಿತ್ತು, ಇವಾಗ ಇಲ್ಲ. ಓಕೆ ಅಮ್ಮ, ಇವಾಗ ಮಂಡಿ ನೋವು ಪರವಾಗಿಲ್ಲ, ಬೆನ್ನು ನೋವು ಪರವಾಗಿಲ್ಲ, ವೀಸಿಂಗ್ ಒಂದು ಪೂರ್ತಿ ವಾಸಿ ಆಗಿದೆ, ಬೆನ್ನು ನೋವು ವಾಸಿ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಮುಂಚೆ ಏನಾದ್ರು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಿದ್ರಾ? ಅದೇ ನೋವು ಬಂದಾಗ ಮಾತ್ರ ಎಲ್ಲ ಮೆಡಿಕಲ್ ನಲ್ಲಿ ತಗೊಂಡ್ತಾ ಇದ್ದೆ. ಮೆಡಿಕಲ್ ಅಲ್ಲಿ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಟ್ಯಾಬ್ಲೆಟ್ ಹಾಕೊಳ್ತಾ ಇದ್ರಿ. ಈಗ ಸರಾಕೆರೆಗೆ ಬಂದ್ಮೇಲೆ ಇಲ್ಲ, ಯಾವತ್ತು? ಒಂದ್ 15-20 ದಿವಸಕ್ಕೆ, ಒಂದ್ ದಿವಸಕ್ಕೆ ಯಾವಾಗಾದ್ರೂ ರೇರ್. ಎಷ್ಟು ದಿನ ಆಯ್ತು ಸರಾಕೆರೆಗೆ ಬಂದು? ನಾನು 1.25 ವರ್ಷ ಆಯ್ತು. 1.25 ವರ್ಷ ಆಯ್ತು. 1.25 ವರ್ಷದಿಂದ ಥೆರಪಿ ತಗೊಳ್ತಾ ಇದೀರಿ ಅಲ್ವಾ? ಈಗ ಮನೇಲೂ ಆರೋಗ್ಯ ದೇವತೆ ಮ್ಯಾಟ್ ಇದೆ, JDL ಆಲ್ಕಲೈನ್ ವಾಟರ್ ಡಿವೈಸ್ ಇದೆ, ಮಗಳು ಕೂಡ ಕೊಡ್ಸಿದೀರಿ ಅಲ್ವಾ? ನಿಮ್ಗೆ ಏನಂತ ಅನ್ಸ್ತು? ಯಾಕೆ ನಿಮ್ ಮಗಳಿಗೂ ಕೂಡ ಕೊಡ್ಸಿದ್ದು? ನನ್ಗೂ ವಾಸಿ ಆಗೈತೆ, ನೀವು ತಗೊಳ್ರಿ, ನೀವು ಸ್ವಲ್ಪ ಚೆನ್ನಾಗಿರ್ರಿ ಆರೋಗ್ಯದಲ್ಲಿ ಅಂತ ಹೇಳ್ಬಿಟ್ಟು ತಕ್ಕೊಟ್ಟೆ. ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಗೆ ವಾಸಿ ಆಗಿದೆ, ಅವರು ಚೆನ್ನಾಗಿರ್ಲಿ ಅಂತ. ಓಕೆ, ಮಕ್ಳಿಗೆ ಏನಾದ್ರು ಮೇಜರ್ ಪ್ರಾಬ್ಲಮ್ ಇದ್ದು ಗುಣ ಆಗಿದ್ಯಮ್ಮ? ಸ್ವಲ್ಪ ಪರವಾಗಿಲ್ಲ. ಹೇಳ್ತಾ ಇದಾರೆ ಅವ್ರು ಹೊಟ್ಟೆ ನೋವು ಅದು ಇದು ಚೆನ್ನಾಗಿದೆ. ಅವರು ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ನೀವ್ ಮನೇಲಿ ಎಷ್ಟು ಜನ ಥೆರಪಿ ಮಾಡ್ತಾ ಇದ್ದೀರಾ? ಮಗ ಸೊಸೆ ಎಲ್ಲ ಸೇರಿಸಿ 5 ಜನ ಥೆರಪಿ ತಗೊಳ್ತಾ ಇದೀರಾ. ಓಕೆ, ಸೂಪರ್ ಅಮ್ಮ. ಎಷ್ಟು % ವಾಸಿ ಆಗಿದೆ ಸರಾಕೆರೆಗೆ ಬಂದ್ಮೇಲೆ? ಮುಕ್ಕಾಲ್ ಭಾಗ, ಒಂದು 75 to 80% ವಾಸಿ ಆಗಿದೆ. ಸೂಪರ್. ಸರಾಕೆರೆಗೆ ಬರೋರ್ಗೆ ಏನ್ ಹೇಳ್ತೀರಾ? ತಗೊಂಡ್ರೆ ಅವರು ಒಳ್ಳೆಯವರು. ಇದು ಆರೋಗ್ಯ ಅವ್ರ ಹತ್ರ ಇರುತ್ತೆ. ಎಲ್ಲಾನು ಆರೋಗ್ಯ ಚೆನ್ನಾಗಿರತ್ತೆ, ತಗೊಂಡ್ರೆ ಒಳ್ಳೇದು. ಓಕೆ ಓಕೆ ಮಾ, ಥ್ಯಾಂಕ್ ಯು ಮಾ.